ಕರ್ನಾಟಕ ರಾಜಕೀಯದಲ್ಲಿ ಟಗರು ಹೊಸ ರೆಕಾರ್ಡ್. ಪವರ್ ಫೈಟ್ ಮಧ್ಯೆಯೇ ಹೊಸ ದಾಖಲೆಗೆ ಸಜ್ಜು. ಕರ್ನಾಟಕ ರಾಜ್ಯದಲ್ಲಿ ಟಗರು ಹೊಸ ರೆಕಾರ್ಡ್ ಬ್ರೇಕ್. ಪವರ್ ಫೈಟ್ ಮಧ್ಯೆಯೇ ಹೊಸ ದಾಖಲೆಗೆ ಸಜ್ಜು. ನಾಳೆಗೆ ಅರಸು ರೆಕಾರ್ಡ್ ಮುರಿಯಲಿರುವ ಸಿಎಂ ಸಿದ್ದರಾಮಯ್ಯ. ಹೆಚ್ಚು ಕಾಲ ಸಿಎಂ ಆಗಿದ್ದ ದಾಖಲೆ ಸಿದ್ದು ಮುಡಿಗೆ ಇದೀಗ. 2792 ದಿನ 7 ವರ್ಷ 7 ತಿಂಗಳು ಸಿಎಂ ಆಗಿದ್ದ ಅರಸು. ಜನವರಿ 6ಕ್ಕೆ ಅರಸು ದಾಖಲೆ ಮುರಿಯಲಿರುವ ಸಿದ್ದರಾಮಯ್ಯ. ಸುದೀರ್ಘ ಅವಧಿಗೆ ಸಿಎಂ ಆಗಿ ಸಿದ್ದರಾಮಯ್ಯ ದಾಖಲೆ. ಸಿದ್ದರಸು ಎಂಬ ಟೈಟಲ್ ಕೊಟ್ಟ ಸಿದ್ದರಾಮಯ್ಯ ಫ್ಯಾನ್ಸ್. ಕರ್ನಾಟಕ ರಾಜಕೀಯದಲ್ಲಿ ಟಗರು ಹೊಸ ರೆಕಾರ್ಡ್ ಬ್ರೇಕ್ ಇದೀಗ. ಪವರ್ ಫೈಟ್, ಕುರ್ಚಿ ಕಿತ್ತಾಟದ ಮಧ್ಯೆ ಹೊಸ ದಾಖಲೆಗೆ ಸಜ್ಜಾಗಿದೆ ಕಾಂಗ್ರೆಸ್. ಇನ್ನು ಅದೇ ರೀತಿಯಾಗಿ ನಾಳೆಗೆ ಅರಸು ರೆಕಾರ್ಡ್ ಮುರಿಯಲಿರುವಂತಹ ಸಿಎಂ ಸಿದ್ದರಾಮಯ್ಯ. ಹೆಚ್ಚು ಕಾಲ ಸಿಎಂ ಆಗಿದ್ರು ಅರಸು. ಇನ್ನು ದೇವರಾಜ್ ಅರಸು ಅವರ ರೆಕಾರ್ಡ್ ಅನ್ನ ಸಿದ್ದರಾಮಯ್ಯ ಇದೀಗ ಮುರಿದಿದ್ದಾರೆ. ನಾಳೆ 2792 ದಿನ 7 ವರ್ಷ 7 ತಿಂಗಳು ಆಗಿ ಅರಸು ಸಿಎಂ ಸ್ಥಾನವನ್ನು ಅಲಂಕರಿಸಿದ್ರು. ಇನ್ನು ಜನವರಿ 6ಕ್ಕೆ ಅಂದ್ರೆ ನಾಳೆ ಅರಸು ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಮುರಿತಾರೆ. ಸುದೀರ್ಘ ಅವಧಿಗೆ ಸಿಎಂ ಆಗಿ ಸಿದ್ದರಾಮಯ್ಯ ಹೊಸ ದಾಖಲೆ ಇದೀಗ. ಸಿದ್ದರಸು ಎಂಬ ಟೈಟಲ್ನೊಂದಿಗೆ ಸಿದ್ದರಾಮಯ್ಯ ಅಭಿಮಾನಿಗಳು ಈ ಒಂದು ಸಂಭ್ರಮಾಚರಣೆಯನ್ನ ಮಾಡೋದಕ್ಕೆ ಸಜ್ಜಾಗಿರುವಂಥದ್ದು ಕರ್ನಾಟಕ ರಾಜಕೀಯದಲ್ಲಿ. ಇದುವರೆಗೂ ಕೂಡ ಗಮನಿಸ್ತಾ ಇದ್ವಿ, ಅಂದ್ರೆ ಕುರ್ಚಿ ಕಾದಾಟದ ನಡುವೆ ಯಾವಾಗ ಸಿದ್ದರಾಮಯ್ಯ ಕುರ್ಚಿಯನ್ನ ಬಿಟ್ಟು ಕೊಡ್ತಾರೆ ಅನ್ನುವಂತ ಒಂದಿಷ್ಟು ಗೊಂದಲಗಳು. ಅಂದ್ರೆ DCM ಒಂದ್ ಕಡೆ ಫೈಟ್ ಅನ್ನ ಮಾಡ್ತಾ ಇದ್ರು, CM ಫೈಟ್ ಕೂಡ ಅಲ್ಲಿ ನಡೆದಿತ್ತು. ಇದರ ನಡುವೆ ಈಗ ದೇವರಾಜ್ ಅರಸು ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ತಾರೆ ಸಿದ್ದರಾಮಯ್ಯ. ನಾಳೆಗೆ ಒಂದು ಸುದೀರ್ಘ ದೇವರಾಜ್ ಅರಸು ಅವರು ಏನು 2797 7 ವರ್ಷ 7 ತಿಂಗಳು ಏನು ಪೂರೈಸಿದ್ರು ಆ ಒಂದು ರೆಕಾರ್ಡ್ ಅನ್ನ ನಾಳೆಗೆ ಬ್ರೇಕ್ ಮಾಡ್ತಾರೆ ಸಿದ್ದರಾಮಯ್ಯ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿದ್ದರಾಮಯ್ಯ ಫ್ಯಾನ್ಸ್ ಕೂಡ ಈ ಸಂಭ್ರಮಾಚರಣೆಗೆ ಮುಂದಾಗಿರುವಂತದ್ದು. ನಾಳೆಗೆ ಒಂದು ದೇವರಾಜ್ ಅರಸು ಅವರ ರೆಕಾರ್ಡ್ ಅನ್ನ ಮುರಿತಾರೆ ಸಿದ್ದು. ಕರ್ನಾಟಕ ರಾಜಕೀಯದಲ್ಲಿ ಟಗರು ಅಂತಾನೆ ಫೇಮಸ್ ಆಗಿರುವ ಸಿದ್ದರಾಮಯ್ಯಗೆ ಹಲವಾರು ಕಡೆಗಳಲ್ಲಿ ಫ್ಯಾನ್ಸ್ ಇದ್ದಾರೆ, ತುಂಬಾ ಅಭಿಮಾನಿಗಳಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರ ಈವರೆಗಿನ ನಡೆ ಕೂಡ, ಅಂದ್ರೆ ಈವರೆಗೆ ಅವರ ಒಂದು ರಾಜಕೀಯ ಜೀವನದ ನಡೆ ಏನಿತ್ತು ಎಲ್ಲವೂ ಕೂಡ ಒಂದು ರೀತಿಯಾಗಿ ಎಲ್ಲರನ್ನ ಮೆಚ್ಚಿಸುವಂಥದ್ದು. ಇನ್ನು ಹೆಣ್ಣು ಮಕ್ಕಳಿಗೆ ಒಂದು ಮಹಿಳಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಒಂದು ಯೋಜನೆಗಳನ್ನು ತಂದು ಕೊಡುವಂಥದ್ದಾಗಿರ್ಬೋದು. ಇದೆಲ್ಲವೂ ಕೂಡ ಒಂದು ರಾಜಕೀಯ ಜೀವನವನ್ನ ಒಂದು ಸುದೀರ್ಘವಾಗಿ ನಡೆಸ್ಕೊಂಡು ಬಂದಂಥವರು ಸಿದ್ದರಾಮಯ್ಯ ಅವರು ಕೂಡ. ಸೊ ಹೀಗಾಗಿ ನಾಳೆಗೆ ದೇವರಾಜ್ ಅರಸು ಅವರ ರೆಕಾರ್ಡ್ ಅನ್ನ ಮುರಿತಾರೆ. ಅಂದ್ರೆ ದೇವರಾಜ್ ಅರಸು ಅವರು 2792 ದಿನಗಳು 7 ವರ್ಷ 7 ತಿಂಗಳು ಅಲ್ಲಿ ಪೂರೈಸಿದ್ರು. ಸೊ ಆ ಒಂದು ರೆಕಾರ್ಡ್ ಅನ್ನ ಇದೀಗ ದೇವರಾಜ್ ಅರಸು ರೆಕಾರ್ಡ್ ಅನ್ನ ಸಿದ್ದರಾಮಯ್ಯ ಅವರು ಮುರಿತಾರೆ. ನಾಳೆ ಇನ್ನು ಈ ಕುರಿತಂತೆ ಸಿದ್ದು ಅಭಿಮಾನಿಗಳು ಕೂಡ ಸಂಭ್ರಮಾಚರಣೆಯಲ್ಲಿ ಮುಂದುವರಿಯುವಂಥದ್ದು. ಇನ್ನು ಸಿದ್ದರಾಮಯ್ಯ ಅವರ ಒಂದು ಈ ವರ್ಷ ಅಂದ್ರೆ 239 ದಿನ ದೇವರಾಜ್ ಅರಸು ಅವರು ಅಲ್ಲಿ 7 ವರ್ಷ 239 ದಿನ ಅಲ್ಲಿ ಪೂರೈಸಿರ್ತಾರೆ ಇದುವರೆಗೂ. ಇನ್ನು ಸಿದ್ದರಾಮಯ್ಯ ಅವರು ಪೂರೈಸಿರುವಂತಹ ದಿನಗಳು ಸಿಎಂ ಆಗಿ 7 ವರ್ಷ 239 ದಿನ. ಇನ್ನು ದೇವರಾಜ್ ಅರಸರು 7 ವರ್ಷ 399 ದಿನ ಅವರು ಕೂಡ ಪೂರೈಸಿರುವಂಥದ್ದು. ಇನ್ನು ಅದಾದ ಮೇಲೆ ನಿಜಲಿಂಗಪ್ಪ 7 ವರ್ಷ 175 ದಿನವನ್ನ ಪೂರೈಸ್ತಾರೆ, ಸಿಎಂ ಸ್ಥಾನವನ್ನ ಅಲಂಕರಿಸಿರ್ತಾರೆ. ಇನ್ನು ಅದೇ ರೀತಿಯಾಗಿ ರಾಮಕೃಷ್ಣ ಹೆಗಡೆ ಅವರು 5 ವರ್ಷ 215 ದಿನಗಳನ್ನ ಅಲ್ಲಿ ಪೂರೈಸಿರ್ತಾರೆ. ಇನ್ನು ಅದೇ ರೀತಿಯಾಗಿ BS ಯಡಿಯೂರಪ್ಪ 5 ವರ್ಷ 82 ದಿನವನ್ನ ಪೂರೈಸಿರುವಂಥದ್ದು. ಇನ್ನು ಇದೆಲ್ಲದ ಮೊದಲನೇ ಸ್ಥಾನದಲ್ಲಿ ದೇವರಾಜ್ ಅರಸು ಅವರು ಇದ್ರು. ಈಗ ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಯಾರ್ಯಾರು ಎಷ್ಟೆಷ್ಟು ವರ್ಷಗಳನ್ನ ಪೂರೈಸಿದ್ದಾರೆ ಅಂತ ನೋಡೋದಾದ್ರೆ ಈ ಒಂದು ದಾಖಲೆಗಳ ಪ್ರಕಾರದಲ್ಲಿ ಅಂದ್ರೆ ಸಿದ್ದರಾಮಯ್ಯ ಈವರೆಗೆ 7 ವರ್ಷ 239 ದಿನ ಈವರೆಗೆ ಅಂದ್ರೆ ನಾಳೆಗೆ ಪೂರೈಸಿದಂತಾಗುತ್ತೆ. ಇದರ ಹಿಂದೆ ದೇವರಾಜ್ ಅರಸು ಅವರು ಕೂಡ 7 ವರ್ಷ 239 ದಿನವನ್ನ ಪೂರೈಸಿದ್ದಾರೆ. ಇನ್ನು ಅದಾದ ಬಳಿಕ ನಿಜಲಿಂಗಪ್ಪ ಅಂತ ನೋಡೋದಾದ್ರೆ 7 ವರ್ಷ 175 ದಿನ ಅಂದ್ರೆ 2ನೇ ಸ್ಥಾನದಲ್ಲಿದ್ದಾರೆ ನಿಜಲಿಂಗಪ್ಪ. ಅದಾದ ಬಳಿಕ ರಾಮಕೃಷ್ಣ ಹೆಗಡೆ ಅಂದ್ರೆ 3ನೇ ಸ್ಥಾನದಲ್ಲಿರುವಂಥದ್ದು 5 ವರ್ಷ 215 ದಿನವನ್ನ ಪೂರೈಸಿದ್ರು. ಅದಾದ ಬಳಿಕ BS ಯಡಿಯೂರಪ್ಪ ಕೂಡ 5 ವರ್ಷ 82 ದಿನವನ್ನ ಪೂರೈಸಿದ್ದಾರೆ. ಇದೀಗ ನಾಳೆ ರೆಕಾರ್ಡ್ ಬ್ರೇಕ್ ಸಿದ್ದು ಒಂದು ಪೊಲಿಟಿಕಲಿ ರಾಜಕೀಯ ಜೀವನದಲ್ಲಿ ಸಿದ್ದು ಅಭಿಮಾನಿಗಳಿಗೆ ಖುಷಿ ಕೊಡುವಂತಹ ಸುದ್ದಿ. ಇನ್ನು ಅದರೊಂದಿಗೆ ಸಿದ್ದು ಆಡಳಿತ 2013ರಿಂದ 2018 ಅಂದ್ರೆ 1833 ದಿನವನ್ನ
ಈವರೆಗೆ ಸಿದ್ದು ಆಡಳಿತದಲ್ಲಿ ಪೂರೈಸಿರುವಂಥದ್ದು. ಒಟ್ಟು ಸಿದ್ದು ಆಡಳಿತದಲ್ಲಿ 2795 ದಿನ ಆಗಿದೆ ಈಗ. ಅಂದ್ರೆ 2013ರಿಂದ 2018ರವರೆಗೆ 1833 ದಿನವನ್ನ ಪೂರೈಸಿದ್ರು. ಅದಾದ ಬಳಿಕ 2023ರಿಂದ 2026ರವರೆಗೆ 962 ದಿನವನ್ನ ಪೂರೈಸಿದ್ರು. ಇನ್ನು ಇದೆಲ್ಲವನ್ನ ಒಟ್ಟುಗೂಡಿಸಿದಾಗ 2795 ದಿನವನ್ನ ಅಂದ್ರೆ ಅವಧಿಯನ್ನ ಈಗ ಪೂರೈಸಿದಂತಾಗಿದೆ ಸಿಎಂ ಸಿದ್ದರಾಮಯ್ಯ ಅವರು. ಇದೀಗ ಕಾಂಗ್ರೆಸ್ ವಲಯದಲ್ಲಿ ಸಿದ್ದು ಅಭಿಮಾನಿಗಳಿಗೆ, ಇನ್ನು ಸಿದ್ದು ರಾಜಕೀಯ ಜೀವನಕ್ಕೆ ಇದೊಂದು ಹೆಮ್ಮೆ ತರುವಂತಹ ವಿಚಾರ. ಯಾಕಂದ್ರೆ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ. ಮೊದಲನೇ ಸ್ಥಾನದಲ್ಲಿ ನಾಳೆಗೆ ಸಿದ್ದು ಮುಡಿಗೆ ಇರುತ್ತೆ. ಸಿಎಂ ಆಗಿ ಹೆಚ್ಚು ಅವಧಿಯವರೆಗೆ ಅಲ್ಲಿ ರಾಜಕೀಯದಲ್ಲಿ ಇದ್ದಂಥವರು ಸಿಎಂ ಸಿದ್ದರಾಮಯ್ಯ ಅನ್ನುವಂಥ ಒಂದು ಬಿರುದು ಏನಿದೆ ಅದು ಅವರ ಮುಡಿಗೆ ಇರುತ್ತೆ. ಈ ಹಿಂದೆ ದೇವರಾಜ್ ಅರಸು ಅವರು ಇದ್ರು. ಆ ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ನಾಳೆಗೆ. ದಾಖಲೆಯ ರಾಮಯ್ಯ ಅಂತ ಹೇಳ್ಬೋದು. ದೇವರಾಜ್ ಅರಸು ಅವರು 7 ವರ್ಷ 239 ದಿನ, ನಿಜಲಿಂಗಪ್ಪ ಅವರು 7 ವರ್ಷ 175 ದಿನವನ್ನ ಪೂರೈಸಿದ್ರು. ಅದೇ ರೀತಿಯಾಗಿ ನಾಳೆಗೆ ಸಿದ್ದರಾಮಯ್ಯ ಕೂಡ 7 ವರ್ಷ 239 ದಿನವನ್ನ ಪೂರೈಸ್ತಾರೆ. ನಾಳೆ ಅರಸು ರೆಕಾರ್ಡ್ ಬ್ರೇಕ್. ಸಿದ್ದು ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಜನರ ಆಶೀರ್ವಾದದಿಂದ ನಾಳೆಗೆ ದೀರ್ಘಾವಧಿ ಸಿಎಂ ದಾಖಲೆ ಬ್ರೇಕ್ ಆಗುತ್ತೆ. ನಾಳೆ ಅರಸು ರೆಕಾರ್ಡ್ ಬ್ರೇಕ್, ಸಿದ್ದು ಫಸ್ಟ್ ರಿಯಾಕ್ಷನ್. ಜನರ ಆಶೀರ್ವಾದದಿಂದ ನಾಳೆಗೆ ದೀರ್ಘಾವಧಿ ಸಿಎಂ ದಾಖಲೆ ಬ್ರೇಕ್. ಖುಷಿ ಅಂದ್ರೆ ದೇವರಾಜ್ ಅರಸು ನಾನು ಒಂದೇ ಜಿಲ್ಲೆಯವರು, ಆದರೆ ನನಗೂ ಅರಸು ಅವರಿಗೂ ಹೋಲಿಕೆ ಸಲ್ಲಲ್ಲ. ದಾಖಲೆಗಳು ಇರುವುದೇ ಬ್ರೇಕ್ ಮಾಡೋದಕ್ಕೆ ಅಲ್ವಾ? ಕ್ರಿಕೆಟ್ನಲ್ಲಿ ಸಚಿನ್ ದಾಖಲೆಯನ್ನ ಕೊಹ್ಲಿ ಮುರಿಲಿಲ್ವಾ? ಮುಂದೆ ಹೆಚ್ಚು ಬಜೆಟ್ ಮಂಡನೆ ಮಾಡೋರು ಬರಬಹುದು. ನಾನು ಯಾವತ್ತು ಸಿಎಂ ಆಗ್ತೇನೆ ಅಂತ ಅಂದುಕೊಂಡಿರಲಿಲ್ಲ. ಜನ ಅವತ್ತು ದುಡ್ಡು ಕೊಟ್ಟು ನನ್ನನ್ನು ಶಾಸಕನಾಗಿ ಮಾಡಿದ್ರು. ಅದೇ ಜನರ ಆಶೀರ್ವಾದದಿಂದ ಇಲ್ಲಿಯ ತನಕ ಬೆಳೆದಿದ್ದೇನೆ. ಜನರ ಆಶೀರ್ವಾದದಿಂದ ಇದೆಲ್ಲ ಆಗಿದೆ ಎಂದು ಸಿಎಂ ಸಿದ್ದು ಖುಷಿಯಿಂದ ತಮ್ಮ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ನಾಳೆ ಅರಸು ರೆಕಾರ್ಡ್ ಬ್ರೇಕ್ ಮಾಡಲಿರುವಂತಹ ಸಿಎಂ ಸಿದ್ದು ಖುಷಿಯಲ್ಲಿ ತಮ್ಮ ಒಂದು ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಜನರ ಆಶೀರ್ವಾದದಿಂದ ನಾಳೆ ಆದರೆ ದೇವರಾಜ್ ಅರಸು ಇವರು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದರು. ಅದನ್ನ ಸರಿಗಟ್ಟತಕ್ಕಂಥ ಕೆಲಸ ಒಂದೇನಪ್ಪ ಸಂತೋಷ ಅಂತಂದ್ರೆ ದೇವರಾಜ್ ಅರಸು ಮೈಸೂರು ಜಿಲ್ಲೆಯವರು, ನಾನು ಮೈಸೂರು ಜಿಲ್ಲೆಯವರು. ನಿರೀಕ್ಷೆನೇ ಮಾಡಲಿಲ್ಲ. ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತಿಲ್ಲ, ಮಿನಿಸ್ಟರ್ ಆಗ್ತೀನಿ ಅಂತ ನಿರೀಕ್ಷೆ ಮಾಡಿದ್ದೀನಿ. ಎಮ್.ಎಲ್.ಎ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಒಂದ್ಸಾರಿ. ತಾಲೂಕು ಬೋರ್ಡ್ ಮೆಂಬರ್ ಆದ್ಮೇಲೆ ಎಮ್.ಎಲ್.ಎ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಈಗ 8 ಚುನಾವಣೆಗಳಿಗೆ ಗೆದ್ದಿದ್ದೀನಿ. 8 ಚುನಾವಣೆಗಳಿಗೆ 2 ಪಾರ್ಲಿಮೆಂಟ್ ಸೋತಿದ್ದೀನಿ, 2 ಅಸೆಂಬ್ಲಿ ಸೋತಿದ್ದೀನಿ. ಸೊ 4 ಚುನಾವಣೆಗಳು, 12 ತಾಲೂಕು ಬೋರ್ಡ್ ಸೇರಿ 13 ಚುನಾವಣೆಗಳು ಗೆದ್ದಿದ್ದೀನಿ. 13 ಚುನಾವಣೆಗಳು ಮಾಡಿದ್ದೀನಿ. ಅವರು ಸಾಮಾಜಿಕವಾಗಿ ದುಡಿದವರಲ್ಲ, ಸಾಮಾಜಿಕವಾಗಿ ದುಡಿದವರು. ಯಾಕಂದ್ರೆ ಅಷ್ಟು ಇದೆಯಲ್ಲ, ರೂಲಿಂಗ್ ಕ್ಲಾಸ್. ಪಾಪ್ಯುಲೇಷನ್ ವೈಸ್ ಕಡಿಮೆ, ಪಾಪ್ಯುಲೇಷನ್ ವೈಸ್ ಬಹಳ ಕಡಿಮೆ ಇರ್ತಕ್ಕಂಥ ಪಾಪ್ಯುಲಾರಿಟಿ ಬಂದಿದ್ದಂಥ ಮುಖ್ಯಮಂತ್ರಿಗಳು. ಅವರು ನನಗೂ ಅವ್ರಿಗೂ ಕಂಪ್ಯಾರಿಸನ್ ಇಲ್ಲ. ನಾವು ಕಂಪ್ಯಾರಿಸನ್ ಸನ್ನಿವೇಶ ಬಂತು. ನಾನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದೆ. ಜನರ ಆಶೀರ್ವಾದ ಇತ್ತು. ಜನರ ಆಶೀರ್ವಾದದಿಂದ ಜನರ ಆಶೀರ್ವಾದದಿಂದ ನಾಳೆ ಆದರೆ ದೇವರಾಜ್ ಅರಸು ಇವರು ದೀರ್ಘಕಾಲ